ಹಾಯ್ ಫ್ರೆಂಡ್ಸ್, ನಮಸ್ತೆ. ಗೀತಾ ಯತಿರಾಮ್ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಶ್ರೀ ಸೋಮೇಶ್ವರ ದೇವಾಲಯ ಅಂತೇಳಿ ನಮ್ಮ ಆಂಟಿ ಅಂದರೆ ನಮ್ಮ ಅಮ್ಮನ ತಂಗಿಯವರ ಮನೆ ದೇವರ ದೇವಾಲಯ ಇದು. ಈ ದೇವಾಲಯದ ಬಗ್ಗೆ ಹೇಳ್ತಾ ಇದ್ದೀನಿ. ಹಾಗೆ ನಾವು ಅವತ್ತು ಸೋಮೇಶ್ವರ ಸ್ವಾಮಿಗೆ ಅಭಿಷೇಕ ಮತ್ತು ನಾಗರ ಪೂಜೆ ಹಾಗೆ ಗಂಗಮ್ಮ ತಾಯಿ ಪೂಜೆಯನ್ನು ಸಹ ನಮ್ಮ ಆಂಟಿಯವರು ಇಟ್ಕೊಂಡಿದ್ರು. ಪ್ರತಿ ವರ್ಷ ಮಾಡ್ತಾರೆ. ಅದೇ ಥರ ಈ ವರ್ಷವೂ ಮಾಡಿದರು. ನಾವೆಲ್ಲರೂ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ನನಗೆ ಆ ದೇವಸ್ಥಾನದಲ್ಲಿ ತುಂಬ ಇಷ್ಟ ಆಗಿದ್ದು ಅಂದರೆ ಸ್ವಚ್ಛತೆ. ತುಂಬ ಚೆನ್ನಾಗಿ ಸ್ವಚ್ಛತೆಯಿಂದ ದೇವಾಲಯವನ್ನು ಇಟ್ಕೊಂಡಿದ್ದಾರೆ. ನೋಡಿ, ನೀವೇ ವಿಡಿಯೋದಲ್ಲಿ ನೋಡಿದ್ರೆ ಎಷ್ಟು ಸ್ವಚ್ಛತೆಯಿಂದ ಕೂಡಿದೆ ಅಂತ ಗೊತ್ತಾಗುತ್ತೆ. ನನಗಂತೂ ತುಂಬ ಇಷ್ಟ. ಪ್ರತಿ ವರ್ಷ ನಾವೆಲ್ಲರೂ ರಿಲೇಷನ್ಸ್ ಎಲ್ಲ ಬರ್ತೀವಿ ಈ ದೇವಾಲಯಕ್ಕೆ. ಆವತ್ತು ನೋಡಿ, ಈ ದೇವಾಲಯದಲ್ಲಿ ಪುಟ್ಟ ಪುಟ್ಟ ವಿಗ್ರಹಗಳಿಗೆ ಒಂದೊಂದು ಕೋಣೆಯನ್ನು ಮಾಡಿ ತುಂಬ ಸ್ವಚ್ಛತೆಯಿಂದ ಇಟ್ಕೊಂಡಿದ್ದಾರೆ. ಪೂಜೆನೂ ಸಹ ಅಷ್ಟೇ ಚೆನ್ನಾಗಿ ಮಾಡ್ತಾರೆ. ಅಲ್ಲಿ ರಾಮ ಮಂದಿರ ಇದೆ ಮತ್ತು ಶ್ರೀ ಜಗದಾಂಬ ತಾಯಿಯವರ ಸನ್ನಿಧಿನೂ ಸಹ ಇದೆ. ಆ ದೇವರಿಗೂ ಸಹ ಕುಂಕುಮಾರ್ಚನೆಯನ್ನು ಮಾಡ್ತಿರೋ ಚಂದ್ರಿಗೆ ಮೇಲ್ಗಡೆ ಎಲ್ಲರಿಗೆ ಬಿಸಿಲು ಬರಬಾರ್ದು ಅಂತೇಳಿ ಆ ಥರ ಶೀಟನ್ನು ಹಾಕ್ಸಿದ್ದಾರೆ. ತುಂಬ ಅನುಕೂಲಕರವಾದ ವಾತಾವರಣವನ್ನು ಮಾಡಿಕೊಟ್ಟಿದ್ದಾರೆ. ಅಲ್ಲಿ ನಾಗರಕಲ್ಲು ಪ್ರತಿ ಮನೆ ದೇವರವರು ಸಹ ಭಕ್ತರು ಅವರವ್ರದ್ದು ನಾಗರಕಲ್ಲು ಸ್ಥಾಪನೆಯನ್ನು ಮಾಡಿರ್ತಾರೆ. ಹಾಗೆ ನಮ್ಮ ಆಂಟಿಯವರು ಸಹ ಅವರದೇ ಆದ ಒಂದು ನಾಗರಕಲ್ಲನ್ನು ಸ್ಥಾಪನೆ ಮಾಡಿದ್ದಾರೆ. ಹಾಗಾಗಿ ನಾವು ಅಲ್ಲಿರ್ತಕ್ಕಂಥ ಎಲ್ಲ ನಾಗರಕಲ್ಲನ್ನು ಸಹ ತೊಳೆದುಬಿಟ್ಟು ಅವಕ್ಕೆಲ್ಲಕ್ಕೂ ಅರಿಶಿನ ಕುಂಕುಮ ಇಟ್ಟು ಹೊಂಬಾಳೆಯನ್ನು ಇಟ್ಟು ರೆಡಿ ಮಾಡಿದ್ವಿ. ಹಾಗೆ ಪೂಜೆಗೆ ಬೇಕಾದಂಥ ಸಾಮಗ್ರಿಗಳನ್ನು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ವಿ. ನಾವು ಬೆಳಗ್ಗೆ 5:15ಗೆಲ್ಲ ನಾವು ಈ ಒಂದು ಆವರಣಕ್ಕೆ ಬಂದಿದ್ವಿ. ಭಟ್ರನ್ನು ಕರೆಸಿದ್ವಿ. ಅಲ್ಲೇ ತಿಂಡಿ ಮತ್ತು ಅಡುಗೆಯನ್ನು ಮಾಡಿಸಿದ್ವಿ. ನಾಗರ ಪೂಜೆಯನ್ನು ಸ್ಟಾರ್ಟ್ ಮಾಡಿದ್ವಿ. ಎಲ್ಲರೂ ಭಕ್ತಿಯಿಂದ ಪೂಜೆಯನ್ನು ಮಾಡಿದ್ವಿ. ತುಂಬ ಸಂತೋಷವಾಯಿತು. ಅಂದರೆ ಪೂಜೆ ಮಾಡಿದಾದಮೇಲೆ ನಾವು ಇಲ್ಲಿ ನಮ್ಮ ಆಂಟಿರು ಪ್ರತಿ ವರ್ಷ ಗಂಗಮ್ಮ ತಾಯಿಗೂ ಸಹ ಪೂಜೆಯನ್ನು ಮಾಡ್ತಾರೆ. ನೋಡಿ, ನಾಗರಕಲ್ಲು ಪೂಜೆ ಯಾವ ಥರ ಮಾಡಿದ್ವಿ ಅಂತ. ನಾಗರ ಪೂಜೆ ಎಲ್ಲರೂ ಭಕ್ತಿಯಿಂದ ಮಾಡಿದ್ವಿ. ತುಂಬ ಸಂತೋಷವೂ ಆಗಿತ್ತು. ನನಗಂತೂ ಬಹಳ ಸಂತೋಷ ಆಗುತ್ತೆ. ಸ್ನೇಹಿತರೆ, ನಮ್ಮ ಒಂದು ಈ ವಿಡಿಯೋ ಅಂದರೆ ನಮ್ಮ ಬ್ಲಾಗ್ಸ್ ಇಷ್ಟ ಆದರೆ ಮಾತಾಡೋದ್ರಲ್ಲಿ ಏನಾದರೂ ತಪ್ಪಿದರೆ ಸಾರಿ ಅಂತ ಹೇಳಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಡ್ತೀನಿ. ಅದಾದಮೇಲೆ ನೋಡಿ, ಗಂಗಮ್ಮ ತಾಯಿ ಪೂಜೆಯನ್ನು ಸಹ ಮಾಡ್ತೀವಿ. ಎಲ್ಲರೂ ಕೂತ್ಕೊಂಡು ಸಂತೋಷದಿಂದ ರಿಲೇಷನ್ ಎಲ್ಲ ಸೇರ್ತೀವಿ. ನೋಡಿ, ದೇವಸ್ಥಾನದ ಒಳಗಡೆ ಇವಾಗ ವಿಡಿಯೋ ಮಾಡಿದೆ. ಫಸ್ಟು ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ನಾವು ಪೂಜೆಯಲ್ಲಿ ಪಾಲ್ಗೊಂಡಿದ್ದು. ಪೂಜೆ ಮಾಡಬೇಕಾದ್ರೆ ವಿಡಿಯೋ ಮಾಡೋಕ್ಕೆ ಆಗಲ್ಲ. ನಾವು ದೇವರ ಧ್ಯಾನದಲ್ಲಿ ಇದ್ವಿ. ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಅದು ತಪ್ಪು ಅಂತಲೂ ಅನ್ನಿಸ್ತು. ಹಾಗಾಗಿ ಪೂಜೆ ಎಲ್ಲ ಮುಗಿದ ಮೇಲೆ ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ನೋಡಿ, ದೇವಸ್ಥಾನದ ಒಳಗಡೆ ತುಂಬ ಚೆನ್ನಾಗಿದೆ. ಈ ಕಡೆ ಒಂದು ವಿಘ್ನೇಶ್ವರನ ವಿಗ್ರಹನೂ ಇದೆ. ಸ್ವಾಮಿ ವಿಘ್ನೇಶ್ವರ ಹಾಗೆ ಅಮ್ಮನವರು ಮತ್ತು ಇಲ್ಲಿ ಪಾರ್ವತಾ ದೇವಿಯವರ ಒಂದು ವಿಗ್ರಹನೂ ಸಹ ಇದೆ ಅಂತ ಹೇಳ್ಬೋದು. ದೇವಸ್ಥಾನ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ನೀವು ಅಲ್ಲೆಲ್ಲಾದರೂ ನಿಯರಲ್ಲಿದ್ದರೆ ಹೋಗಿ ಬನ್ನಿ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ. ನಾವು ಪ್ರತಿ ವರ್ಷ ಹೋಗ್ತೀವಿ. ಹಾಗೆ ಇಲ್ಲಿ ನವಗ್ರಹಗಳ ಒಂದು ಸನ್ನಿಧಿನೂ ಸಹ ದೇವಾಲಯದ ಮುಂಭಾಗದಲ್ಲಿ ಇದೆ. ನಾವು ಅಲ್ಲೂ ಸಹ ಹೋಗಿದ್ವಿ. ಇಲ್ಲಿ ನೋಡಿ, ಈ ಜಗದಾಂಬ ತಾಯಿ ದೇವಸ್ಥಾನ. ಇದಕ್ಕೆ ಕುಂಕುಮಾರ್ಚನೆಯನ್ನು ಮಾಡಿಸಿದ್ದಾರೆ ನಮ್ಮ ಆಂಟಿಯರು. ಅದು ಸಹ ಪೂಜೆ ಎಲ್ಲ ಆದಮೇಲೆ ವಿಡಿಯೋವನ್ನು ಮಾಡಿದೆ. ತುಂಬ ಚೆನ್ನಾಗಿತ್ತು. ತಾಯಿ ಆಶೀರ್ವಾದ ನಿಮಗೆಲ್ಲರಿಗೂ ಇರಲಿ. ನೋಡಿ ಫ್ರೆಂಡ್ಸ್, ಅಡುಗೆ ಇದೆಲ್ಲ ಮಾಡಿಸಿದ್ವಿ. ಇನ್ನು ಹಪ್ಪಳ, ಬೋಂಡ, ಪಾಯಸ, ಅನ್ನ, ಸಾಂಬಾರು, ಚಿತ್ರಾನ್ನ ಎಲ್ಲ ಮಾಡಿಸಿದ್ವಿ. ನಂದೇನಪ್ಪ ಕೆಲಸ ಅಂದರೆ ಇಲ್ಲಿ ಜಾಸ್ತಿ ನನ್ನ ತಂಗಿ ಪಾಪು ತುಂಬ ಓಡಾಡ್ತಿದ್ದ. ಅವನು ಹಿಡಿಯೋದೇ ನನ್ನ ಕೆಲಸ ಆಗಿತ್ತು. ಕೊನೆಯಲ್ಲಿ ಪೂಜೆ ಮತ್ತು ಊಟ ಎಲ್ಲ ಆದಮೇಲೆ ಎಲ್ಲರೂ ಸ್ವಲ್ಪ ಹೊತ್ತು ಮಾತಾಡೋಣ ಅಂತ ಆರಾಮಾಗಿ ಕೂತ್ಕೊಂಡ್ವಿ. ಆಗ ಈ ಥರ ವೀಡಿಯೋಸ್ ಎಲ್ಲ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ನಾನು ನನ್ನ ಸಿಸ್ಟರ್ಸ್ ಎಲ್ಲ ಫೋಟೋ ತೆಕ್ಕೊಂಡ್ವಿ. ಫೋಟೋಶೂಟ್ ಥರ ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ. ತುಂಬ ಸಂತೋಷ ಆಯಿತು. ಪ್ರತಿ ವರ್ಷ ನಾವು ಈ ಥರ ಫೋಟೋಸ್ ಎಲ್ಲ ತೆಕ್ಕೊಳ್ತೀವಲ್ಲ, ಹೋದಾಗ ನಮಗೆ ಅದೇ ಒಂದು ಸಂತೋಷ ಅಂತಲೂ ಹೇಳ್ಬೋದು. ಪೂಜೆ, ದೇವರ ದರ್ಶನ, ನೆಮ್ಮದಿ, ಸಂತೋಷ ಎಲ್ಲ ಸಿಗುತ್ತೆ ಅಂತ ಅನಿಸುತ್ತೆ. ನೋಡಿ, ಇಲ್ಲಿ ನನ್ನ ತಂಗಿ ಮತ್ತು ನಮ್ಮ ಆಂಟಿಯರೆಲ್ಲ ಕೂತ್ಕೊಂಡು ವಿಳ್ಯದೆಲೆ ಅಡಿಕೆಯನ್ನು ಹಾಕ್ಕೊಳ್ತಿದ್ದಾರೆ ಕೊನೆಯಲ್ಲಿ. ಇದೇನೋ ಒಂಥರ ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್. ನೋಡಿ, ನಮ್ಮ ಆಂಟಿ ಪಾತ್ರೆ ಎಲ್ಲ ಎತ್ತಿಡ್ತಾ ಇದ್ದಾರೆ ಕೆಲಸ ಆದಮೇಲೆ. ಕೊನೆಯಲ್ಲಿ ಪೂಜಾರಿಂದ ನಾವು ಆಶೀರ್ವಾದವನ್ನು ಪಡ್ಕೊಳ್ತೀವಿ. ಅವರಿಗೆ ಕಾಣಿಕೆಯನ್ನು ಕೊಟ್ಟು ಇದೇ ಥರ ಪ್ರತಿ ವರ್ಷ ಕೊನೆಯಲ್ಲಿ ಎಲ್ಲರೂ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅವರಿಂದ ಆಶೀರ್ವಾದವನ್ನು ಪಡ್ಕೊಂಡು ನಾವು ಪೂಜೆಗೆ ಕೊಟ್ಟಂಥ ಮಂಗಳಾರತಿ, ಹಣ್ಣು, ಕಾಯಿ ಎಲ್ಲ ನಮಗೆ ಕೊಡ್ತಾರೆ. ಅದನ್ನು ನಾವು ಮನೆಗೆ ತೊಗೊಂಡೋಗ್ತೀವಿ. ಈ ರೀತಿ ಇತ್ತು ಫ್ರೆಂಡ್ಸ್. ನಾವು ಮನೆ ಮೆಂಬರ್ಸ್ ಎಲ್ಲ ಕೊನೆಯಲ್ಲಿ ಫೋಟೋವನ್ನು ತೆಕ್ಕೊಂಡ್ವಿ. ಸ್ನೇಹಿತರೆ, ಈ ದೇವಾಲಯ ತುಮಕೂರು ಜಿಲ್ಲೆ ಬೆಳ್ಳಾವಿಯಲ್ಲಿದೆ. ಶ್ರೀ ಸೋಮೇಶ್ವರ ದೇವಾಲಯ ಅಂತೇಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು.